ಚಾನಲ್. ಈ ದಿನ ನಮ್ಮ ಮಗಳ ಮನೆಯ ಗೃಹಪ್ರವೇಶ ಇದೆ. ಬನ್ನಿ ಆ ಮನೆಯನ್ನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ಮಗ ನೀರಿನ ಬಾಟ್ಲನ್ನು ತಂದಾಕಿದ್ದಾನೆ. ಅದಕ್ಕೂ ಅವ್ರಿಗೆ ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈಗ ಮನೆಯನ್ನು 3 ಅಂತಸ್ತಿನ ಮನೆಯನ್ನು ತೋರಿಸ್ತಾ ಇದ್ದೀನಿ. ನಡಿ. ಶಿಲ್ಪ ಚಿರು ನಿಲಯ ಶ್ರೀ ಸಾಯಿ ನಿಲಯ ಅಂತ ಹೇಳ್ಬಿಟ್ಟು ಈ ಒಂದು ಮನೆಯ ಒಂದು ಹೆಸರು. ಶಿಲ್ಪ ಚಿರು ನಿಲಯ ಅಂತ ಹೇಳ್ಬಿಟ್ಟು ಇದರ ಒಂದು ಮನೆಯ ಹೆಸರು ಶ್ರೀ ಸಾಯಿ ನಿಲಯ ಅಂತ ಅಂದ್ಬಿಟ್ಟು ಈಗ 3 ಅಂತಸ್ತಿನ ಮನೆಯನ್ನ ತೋರಿಸ್ತಾ ಇದ್ದೀರಿ. ನೋಡಿ ಬನ್ರಿ. ಈಗ ನೋಡಿ ನನ್ನ ಮಗಳನ್ನು ನೋಡಿ ಈ ರೀತಿಯಾಗಿ ಪೂಜೆಗೆ ರೆಡಿ ಆಗಿದ್ದಾಳೆ. ಹಾಯ್. ನೋಡಿ ನಮ್ಮ ಮಗಳ ಹೆಸರು ಶಿಲ್ಪ ಚಿರು ನಿಲಯ ಮತ್ತು ಸಾಯಿ ನಿಲಯ ಅಂತ ಹೇಳ್ಬಿಟ್ಟು ಈ ಒಂದು ಮನೆಯ ಹೆಸರು ನಾಮಕರಣ ಮಾಡಿದ್ದಾರೆ. ಭಕ್ತನ ಎಂಟ್ರೆನ್ಸ್ ಅಲ್ಲಿ ಗಣಪತಿಯ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಗಣಪತಿಯ ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ ನಾವು ಏನೇ ಕೆಲಸ ಮಾಡಿದ್ರು ಅವೆಲ್ಲ ಒಳ್ಳೇದಾಗುತ್ತೆ. ಹಾಗೆ ಶಿಲ್ಪ ಚಿರನಿಲಯ ಇವರಿಗೆ ಆರೋಗ್ಯ ಭಾಗ್ಯ ಆಯುಷ್ಯನ್ ಕೊಟ್ಟು ಸಕಲ ಸಂಪತ್ತುಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಆಯುಷ್ಮಾನ್ ಭವ ಆರೋಗ್ಯ ಪ್ರಾಪ್ತಿರಸ್ತು ಸುಮಂಗಲಿ ಭವ ಅಂತ ಹರಿಸ್ತಾ ಇದ್ದೀನಿ ಈ ಗಣಪತಿ. ಹಲೋ ಪ್ರಿಯ ವೀಕ್ಷಕರೇ, 5 ಅಂತಸ್ತಿನ ಮಹಡಿ ಇರೋದ್ರಿಂದ ಇದನ್ನ ಹತ್ತಕ್ಕಾಗಲ್ಲ ಅಂತ ಬಿಟ್ಟು ಲಿಫ್ಟ್ ಅನ್ನ ಹಾಕಿದ್ದಾರೆ. ಲಿಫ್ಟ್ ಅಲ್ಲಿ ಹೋಗೋದಕ್ಕಿಂತ ನಡ್ಕೊಂಡು ಹೋಗೋದೇ ಉತ್ತಮ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಡು ಹೋಗಿ ನಿಮಗೆ ಯಾವ ರೀತಿಯಾಗಿ ಮನೆಯನ್ನು ಶೃಂಗಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಗೆಳೆಯರೆ, ಫಸ್ಟ್ ಫ್ಲೋರ್ ಅಲ್ಲಿ ನೋಡೋಣ ಮನೆಯನ್ನು. ಮೊದಲಿಗೆ ಫ್ಲೋರ್ ಅನ್ನ ತೋರಿಸ್ತಾ ಇದ್ದೀನಿ. ನೋಡಿ ಇದು ಹಾಲು, ಮತ್ತೆ ಟೀ ವುಡ್ನಿಂದ ಮಾಡಿದಂತ ಒಂದು ಇದನ್ನ ಟಿವಿಯನ್ನ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಅನ್ನ ಮಾಡಿದ್ದಾರೆ. ಹಾಗೂ ಇಲ್ಲಿ ಹಾಲಿನಲ್ಲಿ ದೇವರ ಮನೆಯನ್ನು ಇಟ್ಟಿದ್ದಾರೆ. ಆದರೆ ಇಲ್ಲೆಲ್ಲಾನು ಬಾಳೆಹಣ್ಣನ್ನು ತುಂಬಿಸಿದ್ದಾರೆ. ಇಲ್ಲಿ ಮೇಲೆ ಅಡುಗೆ ಮನೆ ನೋಡಿ, ಇಲ್ಲೆಲ್ಲ ಆರ್ಡರ್ಸ್ ಇದೆ. ಎಲ್ಲ ಇದು ವಾಶ್ರೂಮ್ ನೋಡಿ. ಎಲ್ಲರಿಗೂ ಹೆಣ್ಮಕ್ಳಿಗೆ ತಾಂಬೂಲವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮೊದಲೇ ಎಲ್ಲ ತಯಾರು ಮಾಡಿ ಇದರಲ್ಲಿ ಇಟ್ಟಿದ್ದಾರೆ. ನನ್ನ ಮಗಳ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಬನ್ನಿ ಹೋಗೋಣ. ಶೃಂಗಾರ ಮಾಡಿದ್ದಾರೆ ಮೆಟ್ಟತ್ರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಗಾಳಿ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅದನ್ನ ಇಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಹೀಗೆ. ಇದು ಫಸ್ಟ್ ಫ್ಲೋರ್. ಬನ್ನಿ ಒಳಗಡೆಗೆ. ಇದು ಸಹ ಹಾಲು. ಇದು ದೇವರ ಮನೆ. ಇದು ಬಾಡಿಗೆ ಕೊಡೋದಕ್ಕೋಸ್ಕರ ಇದನ್ನ ಈ ರೀತಿಯಾಗಿ ಕಟ್ಟಿದ್ದಾರೆ. ಇದು ವಾರ್ಡ್ರೂಮ್ಸ್, ಕಿಚನ್ ರೂಮ್, 2 ಬೆಡ್ರೂಮ್. ಇದು 2 ಬೆಡ್ರೂಮ್. ಎಲ್ಲ ಕೂತ್ಕೊಂಡು ಅವ್ರ ಪಾಡು ಮಾತು ಕೇಳ್ತಾ ಇದ್ದಾರೆ. ಎಲ್ಲ ನಮ್ಮ ನೆಂಟರು ಇವರೆಲ್ಲ. ಹೊರಗಡೆಯಿಂದ ಬಂದಿದ ತಕ್ಷಣ ಇದು ಕಾಲನ್ನು ತೊಳ್ಕೊಂಡು ಒಳಗಡೆ ಹೋಗೋ ರೀತಿಯಲ್ಲಿ ಈ ನಲ್ಲಿಯನ್ನು ಹಾಕ್ಸಿರ್ತಾರೆ. ಮೊದಲ ಕಾಲದಲ್ಲಿ ಇತ್ತಲ್ಲ, ನಾವು ಟಬ್ಬಲ್ಲಿ ಬಕೆಟಲ್ಲಿ ಇಡ್ತಾ ಇತ್ತು. ಈಗ ಏನಿಲ್ಲ, ಎಲ್ಲಿ ಬೇಕಾದ್ರೆ ಅಲ್ಲಿ ನಲ್ಲಿ ತಿರ್ಸ್ಕೊಂಡ್ರೆ ಆ ರೀತಿಯಾಗಿ ಬರುತ್ತೆ. ಮತ್ತು ಲೈಟ್ಸನ್ನು ಹಾಕಿದ್ದಾರೆ ನೋಡಿ. ಇದು ನೋಡಿ, ಇದು ಒಂದು ಟೈಲ್ಸು ಒಂದು ಫ್ಯಾಕ್ಟ್ರಿ ಕಂಪನಿ. ಇಲ್ಲೊಂದಿದೆ, ಅಲ್ಲಿ ಮೇಲೆ ಇದೆ
ನೋಡಿ ದೊಡ್ಡದಾಗಿ ಎಲ್ಲ ಅಪಾರ್ಟ್ಸ್ಮೆಂಟ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ, ಸುತ್ತಲೂ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಅಂದವಾದಂಥ ಒಂದು ಹೂವಿನ ಒಂದು ಇದನ್ನ ಅಟ್ರಾಕ್ಷನ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದಾರೆ. ಬನ್ನಿ ಹೋಗೋಣ. ಲೈಟ್ಸ್, ಎಂಟ್ರೆನ್ಸ್ ನೋಡಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೀರೆಯಲ್ಲಿ ಡಿಸೈನ್ ಮಾಡಿರೋದು ಇದು. ನೋಡಿ ಇದು ಅಷ್ಟೇ ಸೇಫ್ಟಿ ಡೋರ್ ಥರ ಎಲ್ಲನೂ ಡ್ರಿಲ್ಸ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ, ಗಾಳಿ ಬೆಳಕು ಬರಬೇಕು ಅಂತ ಹೇಳ್ಬಿಟ್ಟು. ಈಗ ನನ್ನ ಮಗಳ ಮನೆಗೆ ಹೋಗ್ತಾ ಇದ್ದೀವಿ ಒಳಗಡೆ. ಬನ್ನಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ದೊಡ್ಡದಾದಂಥ ಒಂದು ಹೂನಾರವನ್ನು ಬಾಗಿಲಿಗೆ ಹಾಕಿದ್ದಾರೆ, ಶೃಂಗಾರ ಮಾಡಿದ್ದಾರೆ. ಬನ್ನಿ ಒಳಗಡೆ. ಈಗ ಇಲ್ಲಿ ಬರ್ತಾನೆ ನೋಡಿ ಒಂದು 2 ಸ್ತಂಭವನ್ನು ಇಟ್ಟುಬಿಟ್ಟು ಹೂವಿನ ಕುಂಡ, ಬುದ್ಧನ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಶಾಂತಿಯಿಂದ ಯಾವಾಗಲೂ ಈ ಮನೆ ಬುದ್ಧನ ಥರ ಶಾಂತವಾಗಿರಲಿ ಅಂತ ಹೇಳ್ಬಿಟ್ಟು ಆ ಒಂದು ಸಿಂಬಲನ್ನು ಹಾಕಿ ಮಾಡಿದ್ದಾರೆ. ಬುದ್ಧಂ ಶರಣಂ ಗಚ್ಚಾಮಿ, ಶರಣಂ ಬುದ್ಧಂ ಗಚ್ಚಾಮಿ ಅಂತ. ಯಾವುದೇ ಥರದ ಅಹಿತಕರ ಘಟನೆಗಳು ನಡೆಯದೆ ಯಾವಾಗಲೂ ಶಾಂತ ರೀತಿಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಫೋಟೋವನ್ನು ಇಲ್ಲಿ ಅಳವಡಿಸಲಾಗಿದೆ. ಈಗ ನೋಡಿ, ವಾವ್, ದೇವರ ಮನೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರ ಮನೆ ದೇವರು ಶಿವ ಪಾರ್ವತಿ ದೊಡ್ಡದಾದ ಒಂದು ಫೋಟೋವನ್ನು ನಿರ್ಮಾಣ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಲೈಟ್ಸು, ಸಂಗೀತ ಪ್ರತಿಯೊಂದು ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ ದೇವರ ಮನೆಯ. ಹಾಗೆ ಇಲ್ಲಿ ನಾವು ಬೇಕಾದಂಥ ಒಂದು ಸಾಮಾನುಗಳನ್ನು ಇಲ್ಲಿ ಇಟ್ಕೋಬೋದು. ಇದು ರೋಸ್ ವುಡ್ಡಿಂದ ಇದು ಮಾಡಲ್ಪಟ್ಟಿದೆ. ಇದು ಟೀಕುಡ್ ಬಾಗಿಲು, ಟೀಕುಡ್ಡಿಂದ ಎಲ್ಲ ಬಾಗಿಲುಗಳನ್ನು ಟೀಕುಡ್ಡಿಂದ ಮಾಡಿದೆ. ಇಲ್ಲಿ ಮಿರರ್ ಹಾಕಿದ್ದಾರೆ, ಮಿರರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಣೇಶ್ ಇಲ್ಲಿ ಮನೆಯಿಂದ ಬರ್ತಾನೆ ನೋಡಿ ಒಂದು ಮಿರರು, ಆ ಕಡೆ ಈ ಕಡೆ ಒಂದು ಡಿಸೈನ್ ಆಗಿ ಒಂದು ಹೂವನ್ನು ಅಲಂಕಾರ ಮಾಡಿದ್ದಾರೆ. ಈ ಒಂದು ಮನೆಯ ಯಜಮಾನ ಅದು ತಪ್ಪಾಗಲಾರದು. ಯಜಮಾನ ಬಹಳ ಒಳ್ಳೆಯ ವ್ಯಕ್ತಿ, ಎಲ್ಲರೂ ಚೆನ್ನಾಗಿರಬೇಕು. ರೈತ ಅಂತಂದರೆ ಅನ್ನವನ್ನು ಕೊಡುವಂಥ ರೈತ. ಅದೇ ರೀತಿಯಾಗಿ ಮನೆಯಲ್ಲಿ ಇರೋವಂಥ ಪ್ರತಿಯೊಬ್ಬರು ಯಾರೇ ಬರಲಿ ಅವರೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಡುಗೆ ಮನೆ, ಕೆಳಗಡೆ ಸಿಮೆಂಟ್ ಕಲರ್ನ ಹಾಕಿದಂಥ ಗ್ರಾನೈಟು ನೋಡಿ. ಇದು ಗಲೀಜಾಗದೆ ಇರಲಿ ಅಂತ ಈ ರೀತಿಯಾಗಿ ಮಾಡಿದ್ದಾರೆ. ಗ್ಲಾಸಸ್ಸು, ತಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ನೋಡಿ. ಇದು ಗಾರ್ಬೇಜ್ ಬಿನ್, ಇದು ಅಕ್ಕಿ ಅಂಥವೆಲ್ಲ ಹಾಕ್ಕೊಳ್ಳೋದಕ್ಕೆ, ಇದು ಗಾರ್ಬೇಜ್ ಹಾಕ್ಕೊಳ್ಳೋದಕ್ಕೆ ಇದು ಅಕ್ಕಿಗೆ ಬೇಕಾದಷ್ಟು ಸಾಮಾನುಗಳನ್ನು ಇಲ್ಲಿ ಇಟ್ಕೋಬೋದು. ಹೀಗೆ ನೀರನ್ನು ವಾಶಿಂಗ್ ಮತ್ತು ಹೊಗೆ ಹೋಗೋದಕ್ಕೆ ಇದನ್ನು ನೋಡಿ. ನಾಲ್ಕು ಎಷ್ಟು ಹೊಗೆ ಹೋಗೋದಕ್ಕೆ ಚಿಮ್ನಿಯನ್ನು ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಮಾಡಿದ್ದಾರೆ. ಹಾಗೆ ಸ್ಟವ್ 4 ರೀತಿಯ ಸ್ಟವ್ ಇದೆ. ಇಲ್ಲಿ ಗಂಗಮ್ಮನನ್ನು, ಲಕ್ಷ್ಮೀ ದೇವರನ್ನು ಕೂರಿಸಿದ್ದಾರೆ. ಇಲ್ಲಿ ಆ ಲಕ್ಷ್ಮಿ ಯಾವಾಗಲೂ ತಾಂಡವಾಡಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ನೀರನ್ನು ಇಟ್ಟು ಹೂವನ್ನು ಹಾಕಿದ್ದಾರೆ. ತರಕಾರಿ ಬುಟ್ಟಿ, ಫ್ರಿಡ್ಜ್, ಎಷ್ಟು ಬೇಕಾದರೂ ಸಾಮಾನನ್ನು ಇದರಲ್ಲಿ ಇಟ್ಕೊಂಡಿರ್ಬೋದು. ಇರುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಫುಡ್ ವರ್ಕ್ ಚೆನ್ನಾಗಿದೆ. ಇದು ಗಲೀಜಾಗದಂತೆ ಇರುತ್ತೆ. ತೋರಿಸ್ತಾ ಇರುತ್ತೆ. ಈರುಳ್ಳಿ ಬಿಟ್ಟಿದ್ದಾರೆ.
ಮೇಲೇನಿದೆ ಕಾಲು ಥರ ಅಂದ್ಬಿಟ್ಟು ಚೆನ್ನಾಗಿ ಲೈಟ್ಸ್ ಆ ಲೈಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲ ಸ್ವಲ್ಪ ಕಬೋರ್ಡ್ ಇದೆ. ದೇವರನ್ನ ಈ ರೀತಿಯಾಗಿ ತಿಳಿಸಿದರೆ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀ, ಕೃಷ್ಣ, ಗಣೇಶ ಈ ಒಂದು ಎಲ್ಲವನ್ನು ಜೋಡಿಸಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಸ್ವಾಮಿ, ಇದರ ವಿವರಣೆ ಸ್ವಲ್ಪ ಹೇಳ್ತೀರಾ? ಏನಿಲ್ಲಮ್ಮ, ಕೆಲಸ ಇದೆ. ಹಾಂ, ಯಾಕೆಂದರೆ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಒಂದು ನಿಮಿಷ. ಇಲ್ಲಿ ಎಲೆ ಅಡಿಕೆ ಏನೇನು ಬೇಕು ಎಲ್ಲ ಲಕ್ಷ್ಮಿಯನ್ನು ಅಲ್ಲಿ ಗಣೇಶ ಇದನ್ನೆಲ್ಲ ಇಟ್ಟಿದ್ದಾರೆ. ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲನೂ. ತಾಂಬೂಲ ಇಲ್ಲಿ ಹೋಮ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಅಲ್ಲಿ ಟಿವಿ ಹಿಡಿಯೋದಕ್ಕೆ ಜಾಗ ಮಾಡಿದ್ದಾರೆ. ಮೇಲೆ ಹೋಗೋಣ ಬನ್ನಿ. ಈಗ ಹೋಗ್ತಾ ಇದ್ದೀವಿ ನೋಡಿ, ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಇವಳು ಮೊಮ್ಮಗಳು ಇವರು. ನನ್ನ ಮೊಮ್ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಹೇಳಿ. ನಿಮಿಷ, ಯಾರು ಇವ್ರು ಮಾತ್ರ ಹೇಳಿದ್ರು. ವಾಸ್ತು ಒಂದು ರಂಗೋಲಿಯನ್ನು ಹಾಕಿದ್ದಾರೆ. ವಾಸ್ತು ಹಾಗೆ ವಾರ್ಡ್ರಬ್ಸ್ ಇದೆ. ಬೇಕಾದಷ್ಟು ಬಟ್ಟೆಗಳನ್ನು ಇಟ್ಕೊಬೋದು ಕಬೋರ್ಡಲ್ಲಿ. ಹಾಗೆ ನಾವು ಶೃಂಗಾರ ಮಾಡ್ಕೋಬೇಕಾದ್ರೆ ನಿಂತ್ಕೊಂಡು ನೋಡಿಕೊಂಡ್ರೆ ನಾವು ಯಾವ ರೀತಿಯಾಗಿ ರೆಡಿಯಾಗಿದ್ದೀವಿ ಅನ್ನೋದನ್ನು ನಮಗೆ ಸಂತೋಷ ತರುತ್ತೆ. ಈ ಕರಡಿ ಮಿರರ್ ಇದರಲ್ಲಿ ಸೌಂದರ್ಯ ಸಾಧನಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ಸ್ಥಳ ಆಗಿದೆ. ಏನು ಬೇಕೋ ಅದೆಲ್ಲ ಇಟ್ಕೊಂಡು ನಾವು ಯಾವಾಗ ಏನು ಬೇಕೋ ಅದೆಲ್ಲ ಹಾಕ್ಕೋಬೋದು. ಹೆಣ್ಮಕ್ಳಿಗೆ ಸೌಂದರ್ಯ ಸಾಧನಗಳಂದ್ರೆ ಭಾಳ ಇಷ್ಟ ಇಲ್ವಾ? ಅದಕ್ಕೋಸ್ಕರ ಈ ರೀತಿಯಾಗಿ ಬೇಕು ಅಂತ ನನ್ನ ಮಗಳು ಈ ರೀತಿ ಮಾಡಿಸ್ಕೊಂಡಿದ್ದಾರೆ. ಬನ್ನಿ, ಫಿಫ್ತ್ ಫ್ಲೋರ್ನ ಬಂದು ಹಾಕೋದು. ಆಮೇಲೆ ರೆಡಿ ಮಾಡ್ತಾರೆ. ನೋಡಿ, ಕೆಲವರೆಲ್ಲ ಹೂವು ಕಟ್ತಾ ಇದ್ದಾರೆ, ಕೆಲವರೆಲ್ಲ ಮೇಕಪ್ ಮಾಡ್ಕೊತಾ ಇದ್ದಾರೆ, ಇನ್ನೊಬ್ಬರು ಜಡೆ ಹಾಕ್ಕೊತಾ ಇದ್ದಾರೆ. ಇದು ಪಾರ್ಟಿ ಹಾಲು ಅಂತ ಕರೀತಾರೆ. ಯಾರು ಬಂದ್ರೂ ಇಲ್ಲಿ ಪಾರ್ಟಿಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೋದು. ಏನೇನು ಬೇಕೋ ಎಲ್ಲವನ್ನು ಆಡಲಿ ಕುತ್ಕೊಳ್ಸ್ಬೋದು. ಅದೇ ರೀತಿಯಾಗಿ ಇದು ಗಿಜಗಿನ ರೀತಿಯಲ್ಲಿ ಈ ಒಂದು ಲೈಟನ್ನು ತಂದಾಗಿದೆ. ಲೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಒಟ್ಟಿನಲ್ಲಿ 6 ಲೈಟ್ ಇದೆ. 6 ಲೈಟ್ಸ್ ಮೇಲ್ಗಡೆ ಚಿಕ್ಕದಾದಂಥ ಒಂದು 3 ಲೈಟ್ಸ್ ಇದೆ. ಡಿಸೈನ್ ಕೂಡಿದ್ದಂತೆ ಏನು ತಂಪಾಗಿದೆ ನೋಡಿ, ಎಷ್ಟು ಗಾಳಿ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ದೂರದಿಂದ ನೋಡಿದ್ರೆ ಈ ಊರೇ ಚಿತ್ರೀಕರಿಸಲಾಗಿದೆ. ಊರ ಹೆಸರು
ಇಲ್ಲಿ ಮುಂದೆ ಪ್ರಾವಿಷನ್ ಏನಂದರೆ ಇಲ್ಲಿ ಬುದ್ಧನ ಒಂದು ವಿಗ್ರಹವನ್ನು ಇಟ್ಬಿಟ್ಟು ಇಲ್ಲಿ ನೀರು ಬಂದು ಹೋಗೋ ರೀತಿಯಲ್ಲಿ ಮಾಡಬೇಕು ಅಂತ ಅವರ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನನ್ನು ಈ ಮನೆಯೆಲ್ಲ ಮುಗಿದ ಮೇಲೆ ಶಿಫ್ಟ್ ಆದಮೇಲೆ ಆಮೇಲಿಂದ ಒಂದು ಬುದ್ಧನ ವಿಗ್ರಹ ಇಟ್ಟು ಇಲ್ಲಿ ಹೂವಿನ ಕುಂಡಗಳನ್ನು ಎರಡೂ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ಕಡೆ ಇಟ್ಬಿಟ್ಟು ಉದ್ದ ಒಂದು ಇದು ಎಲ್ಲ ಇಟ್ಬಿಟ್ಟು ಇಲ್ಲಿ ನೀರು ಹೋಗೋಂಗೆ ರೀತಿ ಮಾಡ್ತೀನಿ ಅಂತ ಹೇಳಿದ್ಲು ನನ್ನ ಮಗಳು. ಅದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಮನೆ ಮಾತ್ರ ಸೂಪರ್ ಆಗಿದೆ. 5 ಅಂತಸ್ತಿನ ಮನೆ. ಮೇಲೆ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ಇದು ಕರೆಂಟಿನ ಒಂದು ಕಂಟ್ರೋಲ್ ರೂಮ್. ಇದು ಇದೆಲ್ಲ ಸರಿ ಮಾಡಬೇಕು. ಲಿಫ್ಟನ್ನು ಮತ್ತು ಬೋರು ಇಂಥವೆಲ್ಲ ಹಾಕ್ಕೊಳ್ಳೋದಕ್ಕೆ ಒಂದು ಕರೆಂಟದು ಒಂದು ರೂಮನ್ನಾಗಿ ಮಾಡಿದ್ದಾರೆ. ಇದು ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಇದು ಇರಲಿಲ್ಲ, ಆದರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎದುರುಗಡೆ ಒಂದು ಟಾಯ್ಲೆಟ್ ಇದೆ. ಜನ ಜಾಸ್ತಿ ಆದಾಗ ಈ ಟಾಯ್ಲೆಟ್ ಹೊರಗಡೆ ಮಾಡಿದ್ದಾರೆ. ಆಮೇಲೆ ಮೇಲೆ ನಾನು ವೀಕ್ಷಕರೇ ನೋಡಿದ್ರಲ್ಲ, ಸೋಲಾರ್ದು 3 ಮನೆಗೂ 3 ಇಟ್ಟಿದ್ದಾರೆ. ಒಟ್ಟಿನಲ್ಲಿ 5 ಫ್ಲೋರ್ಗಳಿದ್ದಾವೆ. ಡ್ರಮ್ಸು 2 ಇದೆ. ಮತ್ತು ಫ್ಲೋರಸಸ್ ಇರೋದ್ರಿಂದ ಆ ಕ್ಲೋರೈಡ್ ನೀರನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನೋಡಿ ಸಿಲಿಂಡರನ್ನು ಆಕಾರದಲ್ಲಿ ಇಟ್ಟಿದ್ದಾರೆ. ಅದು ನೀರನ್ನು ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಬಿಡುತ್ತೆ, ಕುಡಿಯೋದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಎಲ್ಲ ಮಾಡುತ್ತೆ. ಒಟ್ಟಿನಲ್ಲಿ ಈ ಮನೆ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ, ಹೋಗೋಣ ಬನ್ನಿ. ಪೂಜೆಯಲ್ಲಿ ಯಾವ ರೀತಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾರೆ, ಯಾವ ರೀತಿ ರೆಡಿಯಾಗಿದ್ದಾರೆ ಎಲ್ಲ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್.